Hey, what's up guys? ಹೇಗಿದ್ದೀರಾ? Hope you guys doing great. So guys, ಯಾವುದೇ ವಾಹನವನ್ನು ನೀವು ಲೋನ್ ಅಲ್ಲಿ ಪಡೆದಿದ್ರೆ, ಟೂ ವೀಲರ್ ಆಗಿರಲಿ ಅಥವಾ ಫೋರ್ ವೀಲರ್ ಆಗಿರಲಿ, ಇನ್ನಿತರ ಯಾವುದೇ ವಾಹನವಾಗಿರಲಿ, ಲೋನ್ ಅಲ್ಲಿ ಪಡೆದು ಲೋನ್ ಅಲ್ಲಿ ತೀರಿಸಾದ್ಮೇಲೆ ಅಂದ್ರೆ ಕಂಪ್ಲೀಟ್ ಲೋನ್ EMIs ಏನಿರುತ್ತೆ ನೀವು ಪೇ ಮಾಡಾದ್ಮೇಲೆ ನೀವು ಮಾಡಬೇಕಾದ ಮೂರು ಮುಖ್ಯ ಕೆಲಸಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಇನ್ ಫ್ಯೂಚರ್ ನಿಮಗೆ ತೊಂದರೆಗಳು ಆಗಬಹುದು. ಸೊ ದಟ್ ವಿಡಿಯೋನ ಎಂಡ್ ವರ್ಗೂ ನೋಡ್ತಾ ಇರಿ ಗೈಸ್. ಮೊಟ್ಟ ಮೊದಲ ಕೆಲಸ ನೀವು ಮಾಡ್ಬೇಕು ಏನು ಅಂತಂದ್ರೆ ಲೋನ್ ಕಂಪ್ಲೀಟ್ ಆದ್ಮೇಲೆ ಅದು ಬಂದು NOC. NOC ಅಂದ್ರೆ ನಾನ್ ಅಬ್ಜೆಕ್ಷನಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಅಂದ್ರೆ ನೀವು ಯಾರ ಕಡೆಯಿಂದ ದುಡ್ಡು ಪಡೆದಿರ್ತೀರಾ ಈ ಒಂದು ವಾಹನವನ್ನ ಖರೀದಿ ಮಾಡೋಕೆ, ಫಾರ್ ಎಕ್ಸಾಂಪಲ್ ಬ್ಯಾಂಕ್, ಯಾವುದೇ ಬ್ಯಾಂಕ್ ಆಗಿರಲಿ, SBI ಆಗಿರಲಿ, ICICI ಆಗಿರಲಿ, ಈ ರೀತಿ ಯಾವುದೇ ಮುತೋಟ ಆಗಿರಲಿ, ಕತೋಟ ಆಗಿರಲಿ, ಕಿತೋಟ ಆಗಿರಲಿ, ಪ್ರೈವೇಟ್ ಸುಮಾರವೇ ಎಲ್ಲ ಕಡೆ ಯಾವುದೇ ಇದ್ರೂ ಕೂಡ ಅವ್ರೇನ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಲೋನ್ ತಿರ್ಗಾ ಮುಗಿದಾದ್ಮೇಲೆ ನಿಮಗೆ NOC ಕೊಡಬೇಕು. ಸೊ NOC ಕೊಡಬೇಕು ಅಂದ್ರೆ ಇದು ಆನ್ಲೈನ್ ಕೂಡ ಆಗುತ್ತೆ. ಅವ್ರ ವಾಟ್ಸಪ್ ನಂಬರ್, ನಿಮ್ಮ ರಿಜಿಸ್ಟರ್ ನಂಬರ್ ಇಂದ ವಾಟ್ಸಪ್ ಮಾಡಿದ್ರೆ ವಾಟ್ಸಪ್ ಅಲ್ಲೂ ಬರುತ್ತೆ. ಇಲ್ಲ ಅಂತಂದ್ರೆ ನೀವು ಅವರ ಹತ್ತಿರದ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ನೀವು NOC ನಾನ್ ಅಬ್ಜೆಕ್ಷನಲ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ನೀವು ಪಡಿಬಹುದು. ಸೊ ಇದನ್ನ ಪಡೆಯೋಕೋಸ್ಕರ ಯಾವುದೇ ದುಡ್ಡು ಅವರಿಗೆ ನೀವು ₹1 ಕೊಡೋ ಹಾಗಿಲ್ಲ. ಇದು ಫ್ರೀ, ಉಚಿತವಾಗಿರುತ್ತೆ. ನೀವು ಫ್ರೀಯಾಗಿ ಕೊಡ್ಬೇಕು, ಅವರು ನಿಮಗೆ ಫ್ರೀಯಾಗಿ ಕೊಡ್ಬೇಕು. ಆ ರೀತಿ ಕಾಸು ಕೇಳಕ್ ಹೋದ್ರೆ ಅವ್ರು ನಿಮಗೆ ಮೋಸ, ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನೀವು ₹1 ಕೊಡಕ್ ಹೋಗ್ಬೇಡಿ ಅವರಿಗೆ, ರೈಟ್? ಸೊ ಇದು ನಿಮ್ಮ ರೈಟು. ಯಾಕಂದ್ರೆ ನೀವು ತಿರ್ಗಾ ಲೋನ್ ಕಂಪ್ಲೀಟ್ ಆಗಿ ರೀಪೇ ಮಾಡಿದಿರಾ, ಸೊ ಅದಕ್ಕಾಗಿ ನೀವು ಇದನ್ನ ತಗೊಂತಾ ಇದ್ದೀರಾ ಅನ್ನುವಂತ ಒಂದು ಸರ್ಟಿಫಿಕೇಟ್. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನೀವು ಮಾಡಬೇಕಾದಂತ ಕೆಲಸ, ಆ ನೀವು ತಗೊಂಡಿರುವಂತ NOC ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ನೀವು RTO ದಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ವಿತ್ ಫಾರ್ಮ್ 35, ರೈಟ್? ಸೊ ನಿಮಗೆ ವಿತ್ ಫಾರ್ಮ್ 35 ನ ಫಿಲ್ ಮಾಡ್ಬಿಟ್ಟು ಅದ್ರ ಜೊತೆಗೆ ಏನಿದೆ ಈ ಒಂದು NOC ಸರ್ಟಿಫಿಕೇಟ್ ಅಟ್ಯಾಚ್ ಮಾಡಿ, ಅದ್ರ ಜೊತೆಗೆ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಏನು RC ಇರುತ್ತೆ, ಆಮೇಲೆ ಇನ್ಶೂರೆನ್ಸ್ ಬೇಕಾಗುತ್ತೆ, ಆಮೇಲೆ ಐಡೆಂಟಿಟಿ ಪ್ರೂಫ್. ಸೊ ಇವೆಲ್ಲ ತಗೊಂಡು ಹೋಗಿ RTO ದಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾಕೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತಂದ್ರೆ ನೀವೇನು ದುಡ್ಡು ತಗೊಂಡಿರ್ತಾರೆ ಇವ್ರ ಕಡೆಗೆ, ಈ ದುಡ್ಡು ತೀರ್ಸೋವರೆಗೂ ಅವರೇ ಓನರ್ ಆಗಿರ್ತಾರೆ ನಿಮ್ಮ ಗಾಡಿಗೆ. ಎಸ್, ಯು ಹರ್ಡ್ ಇಟ್ ರೈಟ್. ಎಲ್ಲಿವರೆಗೂ ನೀವು ತಿರ್ಗಾ ಕಾಸು ಅವ್ರಿಗೆ ಕೊಡೋದಿಲ್ವೋ ಅವರೇ ನಿಮ್ಮ ಓನರ್ ಆಗಿರ್ತಾರೆ. EMI ಕಂಪ್ಲೀಟ್ ಆಗಿ ಕಟ್ಟೋದಿಲ್ವೋ ಅವರೇ ಓನರ್ ಆಗಿರ್ತಾರೆ. ಯಾಕಂದ್ರೆ ಅವ್ರ ಗಾಡಿ ಯಾವಾಗ ಬೇಕಾದ್ರೂ ಅವ್ರು ಎತ್ಕೊಂಡು ಹೋಗ್ಬೋದು ನಿಮ್ ಗಾಡಿನ, ನೀವು ಕಟ್ಟಿಲ್ಲ ಅಂದ್ರೆ ಕಾಸು. ಅದಕ್ಕೆ ಹೇಳ್ತಾರೆ ಹೈಪೋಥಿಕೇಶನ್ ಅಂತ. ಸೊ ಹೈಪೋಥಿಕೇಶನ್ ತೆಗಿಸ್ಬೇಕು ಅಂದ್ರೆ ನೀವು ಅದನ್ನ ಹೋಗಿ NOC ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ ನಲ್ಲಿ ಸಬ್ಮಿಟ್ ಮಾಡಿದ್ರೆ ಹೈಪೋಥಿಕೇಶನ್ ಅಂದ್ರೆ ಅವ್ರ ಓನರ್ಶಿಪ್ ಏನಿರುತ್ತೆ, ಬ್ಯಾಂಕ್ನವ್ರಾಗಿರ್ಲಿ ಅಥವಾ ಫೈನಾನ್ಸರ್ ಆಗಿರ್ಲಿ, ರೈಟ್? ಸೊ ಅವ್ರ ಓನರ್ಶಿಪ್ ತೆಗಿಸ್ಬಿಟ್ಟು ಹಾಕ್ತಾರೆ. ಸೊ ಆಗ ನಿಮ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ಇನ್ ಫ್ಯೂಚರ್ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನೀವು ಅವಾಗ ನಿಮ್ಮ ಗಾಡಿಗೆ ರಿಯಲ್ ಓನರು, ರೈಟ್? ಆಫ್ಟರ್ ಕ್ಲಿಯರಿಂಗ್ ದ ಆಲ್ EMIs ದೆನ್ ಓನ್ಲಿ ಯು ಆರ್ ದ ರಿಯಲ್ ಓನರ್. ಅಲ್ಲಿವರೆಗೂ ಅವರೇ ಓನರ್ ಆಗಿರ್ತಾರೆ. ಜಸ್ಟ್ ನಿಮ್ಗೆ ಯೂಸ್ ಮಾಡಕ್ ಗಾಡಿ ಕೊಟ್ಟಿರ್ತಾರ ಅಷ್ಟೇನೆ, ರೈಟ್? ಅಂಡ್ ಥರ್ಡ್ ಬಂದ್ಬಿಟ್ಟು ಅದರ ಜೊತೆಗೇನೆ ಇನ್ಶೂರೆನ್ಸ್ಗೆ ಅಪ್ಡೇಟ್ ಮಾಡಿ. ನಿಮ್ದೇನು ಇದು ಕ್ಲಿಯರ್ ಆಗುತ್ತೆ ಎಲ್ಲ ಡೀಟೇಲ್ಸ್, NOC ಏನ್ ತಗೋತೀರಾ ಆ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದ್ರ ಇನ್ಶೂರೆನ್ಸ್, ನೀವೇನು ಯಾವ ಕಂಪ್ನಿ ಇನ್ಶೂರೆನ್ಸ್ ಪಡೆದಿರ್ತೀರ ಹಾಗಾಗಿ ಅವ್ರಿಗೂ ಒಂದು ಮೇಲ್ ಅನ್ನು ಕೂಡ ನೀವು ಹಾಕ್ಬಹುದು, ಅಪ್ಡೇಟ್ ಕೂಡ ಮಾಡಬಹುದು. ಯಾಕಂದ್ರೆ ನಮ್ದು ಲೋನ್ ಕ್ಲಿಯರ್ ಆಗಿದೆ, NOC ನಾವು ತಗೊಂಡಾಗಿದೆ, ಹೈಪೋಥಿಕೇಶನ್ ಕೂಡ ರಿಮೂವ್ ಮಾಡಾಗಿದೆ ಅಂದ್ಬಿಟ್ಟು. ಸೊ ಹಾಗಾಗಿ ಇನ್ ಕೇಸ್ ಇನ್ ಫ್ಯೂಚರ್ ನೀವೇನಾದ್ರೂ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಅಂದ್ರೆ ಆಗ ನಿಮ್ಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿನೇ ನೀವು ಅವ್ರಿಗೂ ಒಂದು ಅಪ್ಡೇಟೇಷನ್ ನ ಕೊಡಬಹುದು ಗೈಸ್. ಓಕೆ, ಸೊ ಈ ಮೂರು ಮುಖ್ಯ ಕಾರಣಗಳನ್ನ ನೀವು ಮಾಡಲೇಬೇಕು. ಇಲ್ಲ ಅಂತಂದ್ರೆ ಇನ್ ಫ್ಯೂಚರ್ ನಿಮಗೆ ತೊಂದರೆ ಆಗುತ್ತೆ, ರೈಟ್? ಸೊ ಅದಕ್ಕಾಗಿ ಈ ಮೂರು ಮುಖ್ಯ ಕೆಲಸಗಳನ್ನ ನೀವು ಮಾಡಿ ನಿಮ್ಮ ಲೋನ್ ಕ್ಲಿಯರ್ ಆಗಿತ್ತು ಅಂದ್ರೆ ಗೈಸ್. ಓಕೆ, ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅನ್ಕೊಂತೀನಿ. ಇನ್ಫಾರ್ಮೇಟಿವ್ ಅನಿಸಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ದ ಚಾನಲ್. ಮತ್ತೆ ಸಿಗೋಣ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.